ಎಲ್ರಿಗೂ ನಮಸ್ಕಾರ. ಈ ಥರ ಒಂದು ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನನ್ನ ರಾಘುಗೆ ರಜಾ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಫ್ರೈಡೇನೇ ಅವನಿಗೆ ಮಾಡಿದ್ರು, ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಿಬಿಟ್ರು. ಸೊ ಫ್ರೈಡೇ, ಸಾಟರ್ಡೆ, ಸಂಡೇ, ಮಂಡೇ ಅಷ್ಟು ದಿನ ರಜಾ ಇದೆಯಲ್ಲ, ಊರಿಗೆ ಹೋಗೋಣ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಊರಿಗೆ ಹೋಗಿದ್ದೆ. ಸೊ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಲೈಫ್ ಹೇಗಿದ್ದಿದ್ದು, ಹೇಗಾಗೋಯ್ತು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಏನಪ್ಪ ಇದೆಲ್ಲ, ನಾಗಪ್ಪ ಯಾಕೆ ಹಿಂಗೆ ಮಲಗಿದ್ದಾರೆ, ಏನೇನೋ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ, ಏನೂ ಆಗಿಲ್ಲ. ಬನ್ನಿ ಎಲ್ಲ ನಿಮ್ಮ ಜೊತೆ ನಿಧಾನಕ್ಕೆ ಶೇರ್ ಮಾಡ್ತೀನಿ. ಇವತ್ತು ನನ್ನ ಬರ್ತ್ಡೇ, 2024 ಬರ್ಡೇ ನಂದು. ಇವತ್ತಿನಂತ ವರ್ಸ್ಟ್ ಡೇ ಇನ್ನು ಯಾವತ್ತೂ ಇಲ್ಲ. ಯಾಕೆಂದರೆ ಟೈಮ್ ಬಂದು ರಾತ್ರಿ 8 ಗಂಟೆ ಆಗಿದೆ ನೋಡಿ. ರಾತ್ರಿ 8 ಗಂಟೆ ಆಗಿದೆ. ಜಸ್ಟ್ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಅಂದರೆ 6 ಗಂಟೆಲಿ ಸ್ನಾನ ಮಾಡಿ, ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ, ಬೇಜಾರಾಗಿ ಆಗಬೇಕು ಅಂತ ಸುಮ್ಮನಾಗ್ಬಿಟ್ಟಿದ್ದೆ. 6 ಗಂಟೆಲಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಯಾವ ಹೂವು ಕೂಡ ತಗೊಂಡು ಬಂದಿರಲಿಲ್ಲ ನಾನು. ನೆನ್ನೆ ಒಂದಷ್ಟು ಮನೇಲಿರೋ ಹೂವನ್ನೇ ನೆನ್ನೆ ಮುಡಿಸಿದ್ದು. ಅದನ್ನು ಕೂಡ ನೆನ್ನೆ ಕೂಡ ತಂದಿಲ್ಲ ನಾನು, ಗುರುವಾರ ಮಾಡೋದಕ್ಕೂ. ಅದು ಯಾವಾಗಲೂ ತಂದಿದ್ದು ಇತ್ತು, ಒಂದು 4-5 ಹೂವು ಅದನ್ನೇ ಹಾಕಿ ಮುಡಿಸಿದ್ದೆ. ಇವತ್ತು ಜಸ್ಟ್ ದೀಪ ಹಚ್ಚಿದೆ, ಕೈ ಮುಗಿದಿದ್ದೀನಿ. ದೀಪ ಹಚ್ಚಿ ಕೈ ಮುಗಿದಿದ್ದೀನಿ ಅಷ್ಟೇ, ತೋರಿಸ್ತೀನಿ ನೋಡಿ. ಹೂವು ಕೂಡ ಹಾಕಿಲ್ಲ, ನೆನ್ನೆ ಹೂವು ಹಾಕಿ ಪೂಜೆ ಮಾಡಿದ್ದು. ಇವತ್ತು ಜಸ್ಟ್ ಬರ್ಡೇ ಅಂತ ಕೂಡ ನಾನು ಹೂವು ಎತ್ತಾಕಿ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಸುಮ್ಮನೆ ನಾರ್ಮಲಾಗಿ ದೀಪ ಹಚ್ಚಿ ಕೈ ಮುಗ್ದಿದ್ದೀನಿ ಅಷ್ಟೇ. ಹಾಗೆ ನನ್ನ ಹಸ್ಬೆಂಡ್ಗೆ ನನಗೆ ಏನೇನೋ ಟೆನ್ಷನ್ ಬಂದು ಏನೇನೋ ಆಗಿರಬೇಕು ಅಂತ ಅಂದ್ಕೊಂಡೆ. ECG ಎಲ್ಲ ತೋರಿಸಿದ್ರಿ ಅಂತ ಏನು ಅಂದ್ಕೊಬೇಡಿ, ನಾನು ಅದನ್ನು ನಮ್ಮ ಸೇಫರ್ ಸೈಡ್ಗೆ ನಾವು ಮಾಡಿಸ್ಕೊಂಡಿದ್ದು. ಬಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಅಂದ್ಕೊಂಡಿರೋ ತನ ಏನೂ ಆಗಿರಲಿಲ್ಲ. ಸ್ವಲ್ಪ ಲೋ BP ಆಗಿ ಅವರು ಬಿದ್ದಿದ್ರು. ಬಟ್ ಆ ಲೋ BPಗೆ ಏನು ರೀಸನು, ಏನು ಯಾಕಂಗೆ ಬಿದ್ದೋದ್ರು ಎಲ್ಲ ಹೇಳ್ತೀನಿ ಬನ್ನಿ. ಸೊ ಏನಾಯಿತು ಎಲ್ಲ ಇನ್ನೊಂದು ದಿವಸ ಯಾವಾಗಾದರೂ ಒಮ್ಮೆ ಖಂಡಿತ ಶೇರ್ ಮಾಡ್ತೀನಿ ಈ ಬರ್ಡೇ ವ್ಲಾಗ್ನಲ್ಲಿ. ಈ ಬರ್ಡೇ ದಿನ ಅದನ್ನೆಲ್ಲ ಸುಮ್ಮನೆ ಹೇಳ್ತಾ ಕೂತ್ಕೊಳ್ಳೋದು ಬೇಡ. ನಾನು ವ್ಲಾಗ್ ಕೂಡ ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲಾಯಿತು. ನಾನು ಏನು ಮಾಡ್ತಾ ಇಲ್ಲ. ನನ್ನ ನೆನಪಿಗೆ ಇದನ್ನು ಮಾಡಿ ಇಟ್ಕೊಂಡಿರಬೇಕು, ಡೇಟು ಎಲ್ಲ ಕೂಡ. ಯಾಕೆಂದರೆ ನಾನು ನಿಮಗೆ ಗೊತ್ತು, 2015ಇಂದ ಇಲ್ಲಿವರೆಗೂ ಏನಾಯಿತು ಅಂತ ಕೂಡ ಒಂದೊಂದು ಕ್ಲಿಪ್ಪಿಂಗ್ ಎಲ್ಲ ಇತ್ತು. ಅದು ಇದ್ದದಕ್ಕೇ ನಾನು ವ್ಲಾಗ್ಲಿ ಇವತ್ತವರೆಗೂ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಇದು ಕೂಡ ನೆನಪಿರಲಿ, ಇನ್ನೊಂದು 10 ವರ್ಷ ಬಿಟ್ಟು ನಾನು ವ್ಲಾಗಲ್ಲಿ ಆಗ್ಬೋದು, ಅಥವಾ 20 ವರ್ಷ ಬಿಟ್ಟು ಆಗ್ಬೋದು, ಹಿಂಗೊಂದು ಇನ್ಸಿಡೆಂಟ್ ಆಗಿತ್ತು ಅಂತ. ಸೊ ಹಾಗಾಗಿ ಮಾತಾಡಿ ಇಟ್ಕೊತಾ ಇದ್ದೀನಿ. ಅರೆ ಪಾಪ, ನಾವು ನಮ್ಮ ಮನೆಯಲ್ಲಿ ಚಿನ್ನ ಎಲ್ಲ ಪ್ಲೇಸ್ ಮಾಡಿದ್ದೀವಿ. ಇನ್ನೂ 2-3 ಲಕ್ಷದಷ್ಟು ಬೇಕಾಗಿದೆ. ಏನು ಮಾಡಬೇಕು ಅದಕ್ಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಈ 2024ನಂತ ವರ್ಸ್ಟ್ ಇಯರು. ಟು ಬಿ ಫ್ರ್ಯಾಂಕ್, ನಮಗೆ ಯಾವುದೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ. ಈಗ ತಾನೇ ರೀಸೆಂಟಾಗಿ ಅವರು ಕ್ರೆಡಿಟ್ ಕಾರ್ಡಿಂದ ಆಗಿರೋವಂಥ ಸ್ಕ್ಯಾಮ್ಗೆ ಅಂತ ಹೇಳಿ 3 ಲಕ್ಷದಷ್ಟು ಅಮೌಂಟ್ನ ಹೇಗೆ ಅಡ್ಜಸ್ಟ್ ಮಾಡಿ ನಾವು ಅವ್ರನ್ನ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ವಿ. ಲಾಸ್ಟ್ ವ್ಲಾಗ್ಗಳು ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ, ನನ್ನ ವ್ಯೂವರ್ಸ್ಗೆ. ಏನೇನೋ ಮತ್ತು ಹೋಮ್ ಲೋನ್ದು ಒಂದು 67,000 ಎಷ್ಟು ಕೊರೋನಾ ಟೈಮಲ್ಲಿ ಉಳಿದಿತ್ತು, ಎಲ್ಲ ಚಕ್ರಬಡ್ಡಿ ಹಾಕಿ ಬಂದಿತ್ತು, ಎಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ವಿ. ನೆಕ್ಸ್ಟ್ ಇಯರ್ ಬಂದರೆ ನಮ್ಮ ಎಲ್ಲ ಸಾಲಗಳು ಕೂಡ ಕ್ಲಿಯರ್ ಆಗಿಬಿಡ್ತಿತ್ತು. ಕಂಪ್ಲೀಟಾಗಿ ನೆಕ್ಸ್ಟ್ ಇಯರಲ್ಲಿ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. 2016ಗೆ ನಾವು ಸಾಲ ಇಲ್ಲದೇ ಲೈಫ್ ಲೀಡ್ ಮಾಡ್ತೀವಿ ಅನ್ನೋ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ದೇವರು ಬದುಕಕ್ಕೆ ಬಿಡಬೇಕಲ್ಲ. ಮತ್ತೆ 15 ಲಕ್ಷ ತಲೆ ಮೇಲೆ ಒರೆಸ್ತಾ, ಅದಲ್ಲದೆ ಸಪ್ರೇಟ್ 3 ಲಕ್ಷ ಒಂದು ಓವರ್ ಡ್ರಾಫ್ಟ್ ಮೇಲೆ ಸಾಲ ಇದೆ. ಅದಲ್ದಿರ 2 ಲಕ್ಷ ಏನೋ ಒಂದು ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳಿ ಮೊದಲೇ ಹರಳಳ್ಳಿನಲ್ಲಿ ಇದು ಮಾಡಿದ್ವಿ. ಇದಕ್ಕೆ ಅನಿಸುತ್ತೆ ಕ್ರೆಡಿಟ್ ಕಾರ್ಡ್ದಕ್ಕೂ ಏನೋ ನೆನಪಿಲ್ಲ ನನಗೆ. ಅದೊಂದು 1,90,000 ಅಲ್ಲಿ ಚಿನ್ನದಿದೆ. ಅದಲ್ಲದೆ ಇವಾಗ ಎಕ್ಸ್ಟ್ರಾ 15 ಲಕ್ಷ ಸಾಲ ಬಂದು ಕುಂತಿದೆ. ಗೊತ್ತಿಲ್ಲ ದೇವರು ನಮ್ಮನ್ನ ಹೆಂಗೆ ಬದುಕಕ್ಕೆ ಬಿಡ್ತಾನೆ, ಹೆಂಗೆ ಜೀವನ ಸಾಗಿಸ್ತಾನೆ, ಹೆಂಗೆ ತೀರಿಸ್ತೀವಿ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಏನಿಟ್ಟಿದ್ದೀನಿ ಅದನ್ನ ಹೆಂಗೆ ಬಿಡಿಸ್ಕೋಬೇಕಂತ. ಸೊ ಹೀಗಾಗಿ ನಾವು ಬರ್ತಡೇ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡು ನಾನು ಹೇಳಿದ್ನಲ್ವ, ಸಂಜೆವರೆಗೂ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಈ ಬಟ್ಟೆ ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಗಿತ್ತು, ಹಾಕ್ಕೊಂಡಿರಲಿಲ್ವಲ್ಲ ಅಂತ ಜಸ್ಟ್ ಹಾಕ್ಕೊಂಡು ದೇವರಿಗೆ ಹೂವು ಕೂಡ ತೊಗೊಂಡು ಬಂದು ಪೂಜೆ ಮಾಡಿಲ್ಲ. ನಾನು 1-2 ದೀಪ ಹಚ್ಚಿ ನಾನು ಪೂಜೆ ಮಾಡಿದ್ದೀನಿ ಅಷ್ಟೇ. ದೀಪ ಹಚ್ಚಿ ಕೈ ಮುಗಿದ್ಬಿಟ್ಟು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಅವರು ಕೇಕ್ ತೊಗೊಂಡು ಬಂದರು. ಅಷ್ಟರಲ್ಲಾಗಲೇ ನಮ್ಮ ಅಪ್ಪ ಫೋನ್ ಮಾಡಿ ಕೇಕ್ ತೊಗೊಂಡೋಗಿ ಅಂತ ಹೇಳ್ತೀನಿ ಇರೋ ಅವ್ರಿಗೆ, ನೀನು ಹಿಂಗೆ ಹೇಳ್ತಾ ಕೂತ್ಕೋತೀಯ ಇಲ್ಲ ಅಂದರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಾನು ಅವ್ರ ಜೊತೆ ಜಗಳ ಆಡ್ತಾಯಿದ್ದೆ. ಬೇಕಾಗಿಲ್ಲ, ಏನು ಹೇಳ್ಬೇಡಿ, ನಂಗೆ ಬೇಜಾರಾಗುತ್ತೆ
ಆಗುತ್ತೆ ನೋಡಿ ನೀವು ಹೇಳಿದ್ರೆ. ಬೇಡ ನನಗೇನು ಕೇಕು ಬೇಡ, ಏನು ಬೇಡ, ನಾನು ಸೆಲೆಬ್ರೇಟ್ ಮಾಡಲ್ಲ ಈ ಸರಿ ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಆಡ್ತಾನೆ ಇದ್ದೀನಿ. ಅಷ್ಟರಲ್ಲೇ ಅವ್ರು ಎಂಟ್ರಿ ಆದರು. ಆಲ್ರೆಡಿ ಅವ್ರು ತೊಗೊಂಡು ಬಂದಿದ್ದರು. ನಮ್ಮಪ್ಪ ನೋಡಿ ಖುಷಿ ಪಟ್ಟರು, ಒಳ್ಳೇದಾಯಿತು, ಎಲ್ಲ ಮರೆತು ಕಟ್ ಮಾಡಿ ನೆಮ್ಮದಿಯಾಗಿರು, ಹೆಂಗೋ ಆಗುತ್ತೆ, ಆಗೋಗೋದು ಆಗೋಗಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಏನಿವಾಗ ಕೇಕ್ ಕಟ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ 15 ಲಕ್ಷ ಅಂತ ಹೇಳ್ತಾ ಇದ್ದೆ. ಬಟ್ ಅದು ಈ ಮೂಮೆಂಟ್ ಇಲ್ಲಿಗೇನೆ ಏನೋ ತಂದವ್ರೆ, ಅವ್ರಿಗೆ ಬೇಜಾರು ಮಾಡಬೇಡ, ಕಟ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಒಂದು ಟೇಬಲ್ ಮೇಲಿಟ್ಟು ಕಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಹೇಗಾಯ್ತಪ್ಪ ಅಂದರೆ, ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಊರಿಗೆ ಹೋಗಿದ್ದೆ. ರಜಕ್ಕೆ 4 ದಿನ ಇರುತ್ತಲ್ಲ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ನಾನು ಶುಕ್ರವಾರ ಹೋದೆ. ಬಟ್ ಶನಿವಾರನೇ ನ್ಯೂಸ್ ಬಂತು. ಶನಿವಾರ ನೈಟು ಫೋನ್ ಮಾಡಿ ಹೇಳಿದ್ರು ನಮ್ಮ ಬಾಬಾ ಈ ಥರ ಲೋ ಬಿ ಪಿ ಆಗಿ ಬಿದೋಗಿದ್ದಾನೆ ಅಂತ. ಸರಿ ಅಂತ ನಾವು ಅರ್ಲಿ ಮಾರ್ನಿಂಗ್ಗೆ ಭಾನುವಾರ ಎದ್ದು ಭಾನುವಾರ 7 ಗಂಟೆಗೆ, ಬೆಳಗಿನ 7 ಗಂಟೆಗೆ ನಮ್ಮ ಮನೇಲಿ ಬೆಂಗಳೂರಲ್ಲೇ ಇದ್ವಿ. ಏನೂ ಸಿಗ್ದಿರ, ಬಸ್ಸಲ್ಲಿ ಸೀಟ್ ಸಿಗ್ದಿರ ಹೆಂಗೋ ಮಾಡಿ ಎದ್ದು ಬಿದ್ದು ಬಂದು ರೀಚ್ ಆದ್ವಿ. ಸೊ ಬಂದು ನೋಡಿದ್ವಿ. ಆಮೇಲೆ ನಮಗೆ ಭಯ ಆಗಿ ನಾನು ನೈಟೇ ECG ಮಾಡಿಸಿ, ನಂಗೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ ಅಂತ ಎಲ್ಲ ಹೇಳಿದ್ದೆ. ಸೊ ಅವರು ECG ಮಾಡಿಸಿದ್ರು. ಅವರು ಫಸ್ಟ್ ಬಿದೋಗಿದ್ರಲ್ಲ ಆವಾಗಲೂ ಮಾಡಿದರು, ಮತ್ತು ಒಂದು 8 ಅವರ್ ಬಿಟ್ಟು 10 ಗಂಟೆಗೂ ಕೂಡ ಒಂದು ಸರಿ ಮಾಡಿದರು. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿರಲಿಲ್ಲ. ಕಣ್ಣು ಮುಚ್ಚಿದ್ರೆ ಬರೀ ಬ್ಯಾಡ್ ಡ್ರೀಮು, ಕೆಟ್ಟ ಕನಸು ಆ ಥರನೇ ಬಂದು ನಾನು ನಿದ್ದೆನೇ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿ ಊಟ ಕೂಡ ಮಾಡಲಿಲ್ಲ. ಅದ್ರದ್ದೆಲ್ಲ ನನಗೆ ಬಸ್ಸಲ್ಲಿ ಬರಬೇಕಾದ್ರೆ ರಿಯಾಕ್ಷನ್ ಆಗಂಗೆ ಆಗ್ತಿತ್ತು. ಸೀಟ್ ಬೇರೆ ಇರಲಿಲ್ಲ, ಕೆಳಗಡೆ ಬಸ್ ಕೆಳಗಡೆನೇ ಕೂತ್ಕೊಂಡು ಹೆಂಗೋ ಬಂದು ರೀಚ್ ಆದ್ವಿ. ಬಂದು ನೋಡಿದ್ಮೇಲೆ ಎಲ್ಲ ಸಮಾಧಾನ ಆಯಿತು. ಪರ್ಫೆಕ್ಟ್ಲಿ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗೇ ಇದ್ದರು. ಸೊ ಈ ಥರ ಆಯಿತು. ಸೊ ಇದೆಲ್ಲ ಆಗಿ ಆಲ್ಮೋಸ್ಟ್ 15 ದಿವಸ ಆಗಿದೆ. ಅದಕ್ಕೇ ಮತ್ತೆ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಜವಾಗ್ಲೂ ಒಂದು 2-3 ದಿನದಲ್ಲಿ ಆಗಿದ್ದಿದ್ರೆ ನನಗೆ ಖಂಡಿತವಾಗ್ಲೂ ಅದನ್ನ ಈ ಥರ ಮಾತಾಡೋಕ್ಕೂ ಶಕ್ತಿ ಇರ್ತಾ ಇರಲಿಲ್ಲ. ನಾನು ಕೂಡ ಜಗಳಾಡಿ ಕಿರ್ಚಾಡಿ ಎಲ್ಲ ಆಗಿದೆ. ನಾನು ತಲೆ ಸುತ್ತಿದ್ದು ಎಲ್ಲ ಆಗಿದೆ. ಬಟ್ ಆ ಲೈಫ್ ಅಂದಮೇಲೆ ಏನು ಮಾಡೋದಕ್ಕಾಗಲ್ಲ. ಬಟ್ ಅವ್ರು ನಾನು ಯೂಸ್ ಮಾಡಬೇಡಿ ಅಂತ ಹೇಳಿದ್ದೆ, ಮತ್ತೆ ಯೂಸ್ ಮಾಡಿಬಿಟ್ರಲ್ಲ ಅನ್ನೋದೊಂದು ಬೇಜಾರಿತ್ತು ನನಗೆ ಅಷ್ಟೇ. ಬಟ್ ಅವರು ಒಳ್ಳೇದಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಮಾಡಿದ್ದಾರೆ. ಬಟ್ ನಮ್ಮ ಬ್ಯಾಡ್ ಲಕ್ಕು ನೋಡಿ. ಅವ್ನು ನಮ್ಮ ಹತ್ರ ಲಾಸ್ಟ್ ಟೈಮು ಕ್ರೆಡಿಟ್ ಕಾರ್ಡ್ನ ಇಸ್ಕೊಂಡು ಸ್ವೈಪ್ ಮಾಡಿ ಅರ್ಧ ದುಡ್ಡು ಕೊಟ್ಟು ಇನ್ನು ಅರ್ಧ ಕೊಡಲೇ ಇಲ್ವಲ್ಲ. ಅವ್ನು ಕೊಡ್ತಾನೆ ಅಂತ ನಾನು ಡೈಲಿ ದೇವ್ರ ಹತ್ರ ಬೇಡ್ತಾ ಇದ್ದೀನಿ. ಆ ಯಪ್ಪ ಸತ್ತೇ ಹೋಗಿದ್ದಾನೆ. 3 ತಿಂಗಳಾಗಿದೆ. ಅದನ್ನು ಕೂಡ ನನ್ನ ಹಸ್ಬೆಂಡ್ ಇವಳು ಎದ್ರುಕೊಂಡ್ಬಿಡ್ತಾಳೆ ಅಂತ ಹೇಳಿ ಹೇಳೇ ಇರಲಿಲ್ಲ. ಸೊ ಟೋಟಲಿ ಎಲ್ಲ ತಲೆ ಮೇಲೆ ಬಿತ್ತು. ಇದೊಂದು 15 ಲ್ಯಾಕ್ಸು ಅವನು ಹೋಗಿದ್ದ ಅಂತ ಕೊಡ್ತಾನೆ ಅಂತ ಹೇಳಿ 3 ಲಕ್ಷ ಮಾಡಿದ್ವಿ ನಾವು ಕೈಯಿಂದ. ಅದೊಂದು 3 ಲಕ್ಷ. ಮತ್ತು ಊರಲ್ಲಿ 1-2 ಲಕ್ಷ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ವಿ ನಾಗಪ್ಪ ಅವ್ರ ಊರಲ್ಲಿ. ಅವ್ರ ಅಮ್ಮನ RTC ಮೇಲೆ ತೊಗೊಂಡೋಗಿ ಇಡ್ಸಿದ್ದೀವಿ. ಅಲ್ಲೊಂದು 2 ಲಕ್ಷ ಇದೆ. ಸೊ ಫೈನಲಿ ಒಂದು 20 ಲ್ಯಾಕ್ಸ್ ತಲೆ ಮೇಲೆ ಬಿತ್ತು. ಸೊ ಹಾಗಾಗಿ ನಾವು ಯಾವುದೇ ಬರ್ತಡೇ ಮಾಡೋ ಮೂಡಲ್ಲಾಗಲಿ ಏನೂ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಜಗಳ ಕೂಡ ಮಾಡಿದೆ. ನನಗೇನು ತರಬೇಡಿ, ಅವರು ಅಟ್ಲೀಸ್ಟ್ ಒಂದು ಪನ್ನೀರಾರು ತಿನ್ಕೊಂಡು ಬರವೆ ಬಾ, ಸೌತ್ ಕ್ರ್ಯಾಂಡ್ಗೆ ಹೋಗೋಣ ಬಾ ಅಂತೆಲ್ಲ ಹೋಗೋರಿದ್ರು. ನಾನು ಬರಲ್ಲ, ನನಗೆ ಇಷ್ಟು ಕಷ್ಟದಲ್ಲೂ ಮಾಡ್ಕೊಬೇಕು ಅನ್ನೋದೇನಿಲ್ಲ. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಹೊರಗಡೆ ಹೋದರೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಬೇಡ, ಎಲ್ಲ ಉಳಿಸಿ ಇವಾಗ ನಾವು ಸಾಲ ತೀರಿಸ್ಬೇಕು ಅನ್ನೋ ಸಿಚುವೇಶನ್ಗೆ ಬಂದು ನಿಂತಿದ್ವಿ. ಹಾಗಾಗಿ ನಾನು ಬೇಡ ಅಂದೆ. ಬಟ್ ನಮ್ಮಪ್ಪ ಮತ್ತು ನಮ್ಮ ಮನೆಯವರು ಕೇಳಲಿಲ್ಲ. ಕೇಕ್ ತೊಗೊಂಡು ಬಂದಿದ್ದರು. ಇನ್ನು ಬಂದಿದ್ದಾರಲ್ವ, ಅಪ್ಪನೂ ಬೇಜಾರು ಮಾಡಬೇಡ, ಸುಮ್ಮನೆ ಕಟ್ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಕೇಕ್ ಕಟ್ ಮಾಡಿದೆ. ಹಾಗೆ ಒಂದು ಡ್ರೆಸ್ ಕೂಡ ತೊಗೊಂಡು ಬಂದಿದ್ದರು, ಕೊಟ್ಟರು. ಆ ಡ್ರೆಸ್ಸನ್ನು ಕೂಡ ಹಳೇ ಡ್ರೆಸ್ ಥರ ಇದೆ. ಅದಕ್ಕೆ 500 ರೂಪೀಸ್ ಪೇ ಮಾಡಿದ್ದಾರೆ. ಬಟ್ ಹಳೇ ಡ್ರೆಸ್ ಥರ ಕಾಣಿಸ್ತಾ ಇತ್ತು ಅದು. ಆಮೇಲೆ ಬೇಡ ಅಂದರೆ ನೀನು ರಿಟರ್ನ್ ಮಾಡಿಬಿಡಮ್ಮ ಅಂತ ಹೇಳಿದ್ರು. ಸೊ ತಿರ್ಗಾ ಮಾರನೆಗೆ ತೊಗೊಂಡೋಗಿ ಅದನ್ನು ರಿಟರ್ನ್ ಮಾಡ್ಕೊಂಡು ಬಂದೆ.
ಪುಟ್ಟಿ ಇರಲಿಲ್ವಲ್ಲ, ಹಾಗಾಗಿ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೋಗಿ ಸುಮ್ಮನೆ ಒಂದಷ್ಟು ಡ್ರೆಸ್ಗಳು ಹಾಕಿ ನೋಡಿ ಯಾವುದೋ ಒಂದು ಸ್ಕರ್ಟ್ ಎತ್ಕೊಂಡು ಬಂದೆ ಕೊನೆಗೆ. ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಶಾಪಲ್ಲಿ ನಾವು ಅಮೌಂಟ್ ಕಟ್ತಾ ಇದ್ವಿ ಗೋಲ್ಡ್ಗೆ ಅಂತ ಹೇಳಿ. ಅದು ನೋಡಿ ಅದೃಷ್ಟವಶಾತ್ತು ಈ ವರ್ಷವೇ ಕಟ್ಟಿರೋದು ನಾವು. ಈ ವರ್ಷ ಕಟ್ಟಿದ್ದೀವಿ, ಯಾಕೆಂದರೆ ನಮಗೆ ಲೋನ್ಸ್ ಎಲ್ಲ ಬೇರೆ ಕಮಿಟ್ಮೆಂಟ್ ಆಗಿದ್ವಲ್ಲ, ಅದಕ್ಕೆ ಈ ಥರನಾದರೂ ಮಾಡೋಣ ಅಂತ ಹೇಳಿ ಕಟ್ಟಿದ್ವಿ. ಬಟ್ ಏನು ಮಾಡೋದು ನೋಡಿ, ಸಡನ್ನಾಗಿ ಹಿಂಗೆ ರೈಸ್ ಆಗಿ ಇದನ್ನು ಕಟ್ಟೋಕ್ಕಾಗೋದಿಲ್ಲ, ಮುಂದುವರ್ಸೋದಕ್ಕೆ 24 ಮಂತ್ಸೋ ಏನೋ ಕಟ್ಟಬೇಕು, ಆಗೋದಿಲ್ಲ ಅಂತ ಹೇಳಿ ಇರೋ ಒಂದು 7 ಮಂತ್ಸ್ ಏನೋ ಕಟ್ಟಿದ್ವಿ ಜನವರಿಯಿಂದ. ಸೊ 8 ಮಂತ್ಸ್ ಅಂದ್ಕೊಳ್ಳಿ. ಸೊ 7 ಮಂತ್ಸ್ ಅಷ್ಟೇ ಕಟ್ಟಿದ್ದು, 6 ಮಂತ್ ಅನಿಸುತ್ತೆ ಅಷ್ಟೇ ಕಟ್ಟಿದ್ದು, 1-2 ತಿಂಗಳಿಂದ ಕಟ್ಟೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಹೋದ್ವಿ. ನಿಜ ಹೇಳ್ತೀನಿ, ಏನು ತೊಗೋಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ನಕ್ಲೆಸ್ ನೋಡಿದ್ದೀನಿ, ಕರಿಮಣಿ ಸರ ನೋಡಿದ್ದೀನಿ, ಈ ತಾಳಿ ಚೇಂಜ್ ಮಾಡಿಬಿಡೋಣ, ಹಂಗಾದ್ರೆ ಸ್ವಲ್ಪ ಅಲ್ಲಿ ಬರೋ ದುಡ್ಡು ಮತ್ತು ಇದನ್ನು ತೂಗಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ತಾಳಿ ಚೇನ್ ನೋಡಿದ್ದೀವಿ, ಆಮೇಲೆ ಬಳೆ ನೋಡಿದ್ದೀನಿ, ಬ್ರೇಸ್ಲೆಟ್ ನೋಡಿದ್ದೀನಿ. ಟು ಬಿ ಫ್ರ್ಯಾಂಕ್ ಏನು ತೊಗೋಬೇಕು ಅಂತಲೇ ಐಡಿಯಾ ಇಲ್ಲ, ಅಷ್ಟು ಬ್ಲ್ಯಾಂಕ್ ಆಗಿ ಹೋಗಿದ್ವಿ ನೋಡಿ. ಸಿಕ್ಕಿದ್ದೆಲ್ಲ ನೋಡಿದ್ದೀವಿ. ಕೊನೆಗೆ ಏನೋ ಒಂದು ಫೈನಲ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಇದೊಂದು ಸರ ಇತ್ತು, ಇದನ್ನು ಕೊಟ್ಬಿಟ್ಟು ನನ್ನ ಹತ್ರ ಒಂದು ಪೆಂಡೆಂಟ್ ಇತ್ತು. ಆ ಪೆಂಡೆಂಟ್ಗೆ ಈ ಸರ ಹಾಕೋತಾ ಇದ್ದೆ, ಬಟ್ ಈ ಸರ ಕಿತ್ತೋಯ್ತು. ಅದಕ್ಕೆ ಈ ಪೆಂಡೆಂಟ್ಗೆ ಸರ ಇಲ್ದಂಗೆ ಆಗುತ್ತೆ, ಏನಾದ್ರು ಒಂದು ತೊಗೊಂಬಿಡೋಣ ಅದಕ್ಕೆ ಇದನ್ನು ಕೊಟ್ಬಿಟ್ಟು ಅಂತ ಹೋದ್ವಿ. ನೋಡಿದ್ರೆ ಅದನ್ನು ಕೊಡ್ತಾಯಿದ್ದೀವಿ, ಆದ್ರೂ ನಾನು ತೊಗೋಬೇಕು, ಏನಾದರೂ ತೊಗೊಳ್ಳೋಣ ಅನ್ನೋದು ಬರ್ತಾಯಿಲ್ಲ. ಜಾಸ್ತಿ ಅಮೌಂಟೇ ಆಗ್ತಾಯಿದೆ. ಇಲ್ಲಾಂದರೆ ಒಂದು ಸ್ಮಾಲ್ ಬ್ರೇಸ್ಲೆಟ ಏನೋ ಹಂಗೆ ಬರ್ತಾಯಿತ್ತು. ಸೊ ಫುಲ್ಲು ತಲೆ ಕೆಟ್ಟೋಯ್ತು. ಮತ್ತೆ ಮನೆಗೆ ಬಂದು ಮತ್ತೆ ಮನೇದು ಒಂದು ಎರಡು ಉಂಗುರ ಪಾಪುದಿತ್ತು, ಅದನ್ನು ತೊಗೊಂಡೋಗಿ ಕೊಟ್ಟು, ಒಂದು ಕುಂಡ್ಲಿ ಇತ್ತು ಅದನ್ನು ಕೊಟ್ವಿ. ಸೊ ಎಲ್ಲ ಕೊಟ್ಟು ಫೈನಲಾಗಿ ಏನೋ ಒಂದು ತಗೊಂಡು ಬಂದ್ವಿ. ಸೊ ಈ ರೀತಿ ಆಯಿತು. ಅದು ಅಲ್ಲದೆ ಇಷ್ಟೆಲ್ಲ ಆಗಿದ್ದು ನೋಡಿ. ಅನ್ಫಾರ್ಚುನೇಟ್ಲಿ ನಮಗೆ ದೇವರು ಕಷ್ಟ ಹೇಗೆ ಕೊಡ್ತಾನೆ, ಸುಖನೂ ಹಾಗೆ ಕೊಡ್ತಾನೆ. ನಾನು ಬೇಡ ಅಂದರೂ ಮನೇಲೇ ತಂದು ಕೇಕ್ ಕಟ್ ಮಾಡಿಸಿದ್ರು. ಬಟ್ ಆದ್ರೂ ಕೂಡ ಹೋಗಿದ್ವಲ್ಲ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಬನ್ನಿ ಅಂತ ಗೋಗರ್ದಿದ್ರು ಫೋನ್ ಮಾಡಿ ಶಾಪಿಂದ. ಬಟ್ ನಾವು ಹೋಗಿರಲಿಲ್ಲ, ಬೇಡ ಅಂತಂದ್ಬಿಟ್ಟು ನಾವು ಹೋಗಲಿಲ್ಲ, ಚೆನ್ನಾಗಿರಲ್ಲ, ಬೇಡ ಬಿಡಮ್ಮ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಬಟ್ ನಾವು ಸೆಪ್ಟೆಂಬರ್ 2ಗೆ ಹೋದ್ವಿ. ಸೆಪ್ಟೆಂಬರ್ 1ನೇ ತಾರೀಕೇನೋ ಹೋಗಿದ್ವಿ. ಆವಾಗ 30ನೇ ತಾರೀಕು ಆಗಿದೆ, ಹೆಂಗೆ ಸೆಲೆಬ್ರೇಟ್ ಮಾಡದೇ ಇರೋದು ಅಂತ ಕೊನೆಗೂ ಅವ್ರು ಕೇಕ್ ತರಿಸಿ ಕಟ್ ಮಾಡಿಸಿದ್ರು. ಅಂದರೆ ಅವ್ರು ನಮಗೆ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಗೊತ್ತಿರೋರು, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಹಾಗಾಗಿ ಮತ್ತೆ ಕೇಕ್ ತಂದು ಕಟ್ ಮಾಡಿಸಿದ್ರು. ಒಟ್ಟಿನಲ್ಲಿ ಬೇಜಾರಲ್ಲಿ ಇರೋಳಿಗೆ 2 ಸರಿ ಕೇಕ್ ಕಟ್ ಮಾಡೋಂಗಾಯಿತು. ಮತ್ತು ಅಲ್ಲಿ ಗೋಲ್ಡ್ ತೊಗೊಂಡು ಚೀಟಿ ಎಲ್ಲ ಕ್ಲೋಸ್ ಮಾಡಿಸಿ, ಬೇಡ ಕಟ್ಟೋದಕ್ಕಾಗೋದಿಲ್ಲ ಸರಿ ಸತಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಮುಂದೆ ಕಟ್ಟೋಕ್ಕಾಗಲ್ಲ ಅಂತ ಇರೋದ್ರಲ್ಲೇ ಕ್ಲೋಸ್ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗ 1 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಲ್ಲೇ ಕೂತು ಸಾಕಾಗೋಗ್ಬಿಟ್ಟಿದ್ದ. ಅಲ್ಲೇ ಬರ್ತಾ ಏನೋ ಜಾತ್ರೆ ನಡೀತಾ ಇತ್ತು, ಸುಮ್ಮನೆ ಕರ್ಕೊಂಡು ಹೋಗಿದ್ವಿ. ಪಾಪ ಏನೂ ಕೊಡಿಸ್ಲಿಲ್ಲ. ಏನೋ ಪಿಜ್ಜಾ ಮಾಡ್ತಾಯಿದ್ರು 99 ರುಪೀಸ್ದು, ಅದನ್ನು ಮಾತ್ರ ತುಂಬ ಹಠ ಮಾಡ್ದ ಅಂತ ಹೇಳಿ ಅದೊಂದನ್ನು ಕೊಡಿಸಿದ್ವಿ ಅಷ್ಟೇ. ಅದನ್ನು ನಾವು ತಿನ್ಕೊಂಡು ಒಂದೇ ಒಂದು ಪೀಸ್ ಕೊಡಿಸಿದ್ವಿ, ಬೇರೆ ಏನೂ ತೊಗೊಳ್ಳಿಲ್ಲ. ಸುಮ್ಮನೆ ನೋಡಿದ್ವಿ. ಅಲ್ಲಿ ಫಂಕ್ಷನ್ ಕೂಡ ನಡೀತಾ ಇತ್ತು, ಜನಪದ ಹಾಡುಗಳೆಲ್ಲ ಆಡ್ತಾಯಿದ್ರು. ಆ್ಯಕ್ಚುಲಿ ನನ್ನ ಫ್ರೆಂಡು 2 ದಿವಸದಿಂದ ಬನ್ನಿ ಹೋಗೋಣ ಅಂತ ಕರಿತಿದ್ರು. ಅವ್ರಿಗೆ ನನ್ನ ಸಿಚುಯೇಷನ್ನು ತುಂಬ ಕ್ರಿಟಿಕಲ್ ಆಗಿದೆ ಅಂತ ಗೊತ್ತಿರಲಿಲ್ಲ ಪಾಪ. 2 ದಿವಸ ಒಂದು ದಿವಸ ಕರೆದಿದ್ರು, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅವ್ರ ಮಗ ಅಂತೂ ತುಂಬ ಹಿಂಸೆ ಮಾಡಿದ್ದ ಪಾಪ, ನಂಗೆ ಬರೋಕ್ಕಾಗಲ್ಲ ಚಿನ್ನು ಅಂತ ಹೇಳಿ ಕಳಿಸಿದ್ದೆ. ಮತ್ತು ಮಾರನೆಗೂ ಕೂಡ ಫೋನ್ ಮಾಡಿದರು, ಹೋಗಿ ಬನ್ನಿ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೇ ಇರಪ್ಪ ಅಂತ ಹೇಳಿ ಇದಕ್ಕೆ ಹೋಗಿ ಬಂದಿದ್ದು ನಾವು. ಅಲ್ಲೇ ಪಕ್ಕದಲ್ಲೇ ಇದೆ, ಒಂದು ಅರ್ಧ ಕಿಲೋಮೀಟ್ರ್ ಅಲ್ವಾ, ಅಷ್ಟೊಂದು ಹೇಳ್ತಾ ಇದ್ರೆ ನಡೀರಿ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಪಾಪ ಅವರು ನಾವು ಬರ್ತೀವಿ ಅಂತ ಹೇಳಿದ್ರು. ಬಟ್ ನಮ್ಮ ಮನೆಯವ್ರಿಗೆ ಅಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಕೇಳೋಷ್ಟು ಮನಸ್ಥಿತಿ ಇರಲಿಲ್ಲ. ಇಲ್ಲಮ್ಮ ಬೇಕಾದರೆ ನೀನಿರು ಅಂತ ಹೇಳಿದ್ರು. ನನಗೂ ಬೆಳಗ್ಗೆಯಿಂದ ರಾಗುಗೆ ಹೋಮ್ವರ್ಕ್ ಬೇರೆ ಮಾಡಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ಕೂಡ ಬಂದುಬಿಟ್ಟೆ. ಪಾಪ ಅವ್ರಿಗೆ ಸಿಗೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ತೊಗೊಂಡು ಬಂದಿದ್ನಲ್ವ ಅಂತ ಹೇಳಿ ಇಟ್ಟು ಪೂಜೆ ಮಾಡಿ, ಆಮೇಲೆ ನಾನು ಸ್ವಲ್ಪ ಹೊತ್ತು ಹಾಕ್ಕೊಂಡು ಅದನ್ನ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಎಲ್ಲ ಸರಿ ಮಾಡಪ್ಪ ಅಂತ ಕೇಳಿದೆ. 1 ವಾರ ಪೂಜೆ ಮಾಡಿರಲಿಲ್ಲ, ನೀವು ನಂಬಲ್ಲ, 1 ವಾರ ಪೂಜೆ ಮಾಡಿರಲಿಲ್ಲ ನಾನು. ಸೊ ಆಮೇಲೆ ಇನ್ನೇನು ಮಾಡೋದು, ದೇವ್ರನ್ನೇ ನಂಬ್ಕೊಬೇಕಲ್ವ. ಎಲ್ಲರೂ ಕೈ ಬಿಟ್ಟ ಮೇಲೆ ಅವನೊಬ್ಬನೇ ಕೈ ಹಿಡಿಯೋದು ಅಂತಾರಲ್ಲ ಹಾಗೆ. ಬಟ್ ನಮ್ಮ ಈ ಸಿಚುಯೇಷನ್ನ ಎಂಜಾಯ್ ಮಾಡೋರು ತುಂಬ ಜನ ಇದ್ದಾರೆ, ಎಂಜಾಯ್ ಮಾಡಿರೋರು ಇದ್ದಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಜನರ ಕಷ್ಟಕ್ಕೆ ನಾನು ಆಗಿದ್ದೀನಿ. ಅವ್ರ ಕಷ್ಟದಲ್ಲೆಲ್ಲ ಮಾರಲ್ ಸಪೋರ್ಟ್ ಕೊಟ್ಟಿದ್ದೀನಿ, ಮೆಂಟಲ್ ಸಪೋರ್ಟ್ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ, ಏನೂ ಆಗಲ್ಲ ಸುಮ್ಮನಿರಿ ಅಂತ ಹೇಳಿದ್ದೀನಿ. ಬಟ್ ನನ್ನ ಈ ಒಂದು ಕ್ರಿಟಿಕಲ್ ಸಿಚುಯೇಷನಲ್ಲಿ ನನಗೆ ಯಾರೂ ಇರಲಿಲ್ಲ. 1 ವಾರ ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಹೇಳಿದ್ದು, ಆಮೇಲೆ ರಿಯಲೈಸ್ ಮಾಡಿಕೊಂಡೆ ದೇವ್ರೊಬ್ಬನೇ ನನ್ನ ಕೈ ಹಿಡಿಯೋದು ಅಂತ ಹೇಳಿ.
ಟೈಮ್ ವೀಲ್ ಅಂತಾರಲ್ಲ, ಅದು ನಿಜವಾಗ್ಲೂ ನಿಜ ಅಂತ ಅನ್ನಿಸ್ತಿದೆ. ಹೇಳಿದರು ಮೇಲಿದ್ದವರು ಕೆಳಗೆ ಬರಬೇಕು, ಕೆಳಗಿದ್ದವರು ಮೇಲೆ ಬರಬೇಕು ಅಂತ. ಒಂದು ಟೈಮ್ ನನಗೆ ಸುಮಾರು ಜನ, ಒಬ್ಬರು ಇಬ್ಬರು ಅಂತಲ್ಲ, ಸುಮಾರು ಜನ ಹೇಳಿದರು. ಅವ್ರವ್ರ ಪ್ರಾಬ್ಲಮ್ಗೆ ತಕ್ಕಂಗೆ ಹೇಳ್ಕೊಂಡಿದ್ರು. ನೋಡಿ, ಇವತ್ತು ಕೂಡ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ನೋಡಿದ್ರೆ ಇದೇ ಡ್ರೆಸ್ ಹಾಕೊಂಡಿದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾನೆ ಹಿಂಗೆ ಬ್ಲಾಗ್ ನ ಎಂಡ್ ಮಾಡೋಣ ಅಂತ ಹೇಳಿ ಆಯ್ತು, ನಾನೇ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಸೊ ಚಿಕ್ಕ ವಯಸ್ಸಿನಲ್ಲೇ ನಾವು ಆಲ್ಮೋಸ್ಟ್ ನನಗೆ ಒಂದು 30 years ಒಳಗಡೆನೆ, ನನ್ನ ಹಸ್ಬೆಂಡ್ಗೆ 35 years ಒಳಗಡೆನೆ ನಾವು ಇವತ್ತು ಮನೆ ತಗೊಂಡ್ವಿ, ಕಾರ್ ತಗೊಂಡಿದೀವಿ, ಬುಲೆಟ್ ತಗೊಂಡಿದೀವಿ, ಫಾರಿನ್ ಟ್ರಿಪ್ ಹೋಗಿದೀವಿ. ಕರ್ನಾಟಕದಲ್ಲಿ ತುಂಬಾ ಪ್ಲೇಸ್ ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ. ಆ ಒಂದು ಖುಷಿ ಇದೆ ನಮ್ಗೆ. ಸೇವ್ ಮಾಡಿಲ್ಲ, ಇನ್ನೊಂದ್ ಮಾಡಿಲ್ಲ, ಬೇಜಾರು ಕೂಡ ಇದೆ. ಬಟ್ ಆದ್ರೆ ಈಗ ನೋಡಿ, ಏನು ಮಾಡೋದಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಕೆಲವೊಂದು ಲೈಫ್ ಲೆಸನ್ಸ್ ಹಾರ್ಡೆಸ್ಟ್ ರೀಲ್ಸ್ ಬರುತ್ತಲ್ಲ, ಇವಾಗ ನೀವು ಸ್ಟ್ರಗಲ್ ಮಾಡಿದ್ರೆ ಮುಂದೆ ಹ್ಯಾಪಿ ಆಗಿರ್ಬೋದು. ಇವಾಗ ಹ್ಯಾಪಿ ಆಗಿರೋಕೆ ಹೋದ್ರೆ ಮುಂದೆ ಲಾಸ್ಟ್ ಟೈಮ್ ನಲ್ಲಿ, ಓಲ್ಡ್ ಏಜ್ ಟೈಮ್ ನಲ್ಲಿ ನೀವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ನೋಡಿದಾಗ ಒಂಚೂರು ಭಯ ಆಗತ್ತೆ. ಅದಕ್ಕೋಸ್ಕರನೇ ಒಂದ್ ಸ್ವಲ್ಪ ಹೆಲ್ತ್ ಇನ್ಸೂರೆನ್ಸ್, ಒಂದ್ ಸ್ವಲ್ಪ ಲೈಫ್ ಇನ್ಸೂರೆನ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಏನೂ ಇಲ್ಲ. ಬಟ್ ಎನಿವೇಸ್, ಇರೋಷ್ಟು ಖುಷಿ ಇಷ್ಟು ವರ್ಷನೂ ನಾವು ಈ ತರ ಎಂಜಾಯ್ ಮಾಡಿದಿರಾ, ಹಿಂಗೆ ಸಾಲ ಇದೆ, ಹಂಗಿದೆ ಹಿಂಗಿದೆ ಅಂತ ಸ್ಟ್ರಗಲ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಹಿಂಗೆ ಸ್ಟ್ರಗಲ್ ಮಾಡ್ಬಿಡ್ತಾ ಇದ್ವಿ. ಇವಾಗ ಇದೊಂದು 20 ಲಕ್ಷ ಸಾಲನ ನಾವು ಹೋಮ್ ಲೋನ್, ಹೋಮ್ ಏನಿದೆ ಅದ್ರ ಮೇಲೆ ಟಾಪ್ ಅಪ್ ತಗೊಂಡು ತಿಂಗಳ ಒಂದಷ್ಟು, ಇವಾಗ ಏನ್ ನಮ್ದು ಒಂದ್ 20,000ನೋ 25,000ನೋ ಹೋಗ್ತಾ ಇತ್ತು ಅಂದ್ರೆ, ಇವಾಗ್ಲೂ ಕೂಡ ಹಂಗೆ ಲೈಫ್ ಹೋಗ್ಲಿ ಅಂತ ಹೇಳಿ ನಾವು ಬಿಟ್ಬಿಡ್ಬೋದು. ಬಟ್ ಏನು ಅಂದ್ರೆ, ನಾವು 15 ಲಕ್ಷ ಸಾಲ ತಗೊಂತೀವಿ ಅಂದ್ರೆ ಕಟ್ಟೋದು 25 ಲಕ್ಷ ಆಗತ್ತೆ. ಸೊ ನಮ್ಗೆ ಹಂಗ್ ಕಟ್ಟೋದಕ್ಕೆ ಇಷ್ಟ ಇರ್ಲಿಲ್ಲ. ಹಂಗ್ ಕಟ್ಟಿದ್ರೆ ಈಗ ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಇನ್ನು 10 ವರ್ಷದವರೆಗೂ ತೀರಿಸ್ಕೊಂಡು, 20 ವರ್ಷದವರೆಗೂ ತೀರಿಸ್ಕೊಂಡು ಹೋಗ್ಬೋದಾಗಿತ್ತು. ನಮ್ಗೆ ಹಂಗ್ ಮಾಡಕ್ ಇಷ್ಟ ಇಲ್ಲ. ಬೇಗ ತೀರಿಸ್ಕೊಳ್ಳೋಣ, ಬೇಗ ಚಿನ್ನ ಬಿಡಿಸ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೇನೆ ನಾವು